ಟೆಕ್ನಾಲಜಿ ಇವತ್ತಿನ ಕಾಲದಲ್ಲಿ ಹೇಗೆಲ್ಲ ಮುಂದೆ ಬಂದಿದೆ ಅಂತಂದರೆ ಎಲ್ಲನೂ AI ಟೆಕ್ನಾಲಜಿ ಬಳಕೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲದರಲ್ಲೂ ಟೆಕ್ನಾಲಜಿ ಬಂದುಬಿಟ್ಟು AI ಮಾಡ್ತಾ ಇದ್ದಾರೆ. AI ಸಾಫ್ಟ್ವೇರ್ ಬಳಸ್ಕೊಂಡು ಏನೆಲ್ಲ ಮಾಡ್ತಿದ್ದಾರೆ ಅಂದರೆ ಯಾವುದೆಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅದನ್ನೆಲ್ಲ AI ಮುಖಾಂತರ ಮಾಡಿ ತೋರಿಸ್ತಾ ಇದ್ದಾರೆ ವಿಡಿಯೋಸಲ್ಲಿ. ಈ ವಿಡಿಯೋಸ್ನೆಲ್ಲ ನೋಡಿದ್ರೆ ಖಂಡಿತವಾಗೂ ನಮಗೆಲ್ಲ ಅನಿಸುತ್ತೆ ಇದು ರಿಯಲ್ ಏನೋ ಅನ್ನೋ ಅಷ್ಟರಿಗೆ AI ಟೆಕ್ನಾಲಜಿ ತುಂಬ ಇಂಪ್ರೂವ್ ಮಾಡ್ತಾ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲೂ. ಇದನ್ನು ಬಳಸ್ಕೊಂಡು ಕಾಮಿಡಿನೂ ಮಾಡ್ತಾ ಇದ್ದಾರೆ, ಸೀರಿಯಸ್ ಆಗೂ ಮಾಡ್ತಾ ಇದ್ದಾರೆ. ಹಾಗೆ ಇದನ್ನು ಬಳಸ್ಕೊಂಡು ಏನೆಲ್ಲ ಮಾಡ್ತಿದ್ದಾರೆ ಅಂದರೆ ವಿಚಿತ್ರವಾದ ವಿಡಿಯೋಸ್ ಎಲ್ಲನೂ ಮಾಡ್ತಾ ಇದ್ದಾರೆ. ಮಾರ್ಕೆಟ್ನಲ್ಲಿ ಯಾವ ರೀತಿ ಎಲ್ಲ ಬಂದ್ಬಿಟ್ಟಿದೆ ಅಂತಂದರೆ ನಾವು ಆಶ್ಚರ್ಯ ಪಡೋ ಅಷ್ಟು ರೀತಿಯಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ಹೆಲ್ಮೆಟಲ್ಲಿ ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಬರ್ತಾ ಇದೆ. ರೇಡಿಯೋ ಸ್ಟೇಷನ್ಸ್ ಎಲ್ಲ ಈ ಹೆಲ್ಮೆಟಲ್ಲೇ ಕೇಳೋ ರೀತಿ, ಮ್ಯೂಸಿಕ್ ಎಲ್ಲ ಕೇಳೋ ರೀತಿ ಟೆಕ್ನಾಲಜಿ ಇಂಪ್ರೂವ್ ಮಾಡಿದ್ದಾರೆ. ಇಷ್ಟೇ ಅಲ್ದಿರ ನಮ್ಮ ವಾಚು ಎಲ್ಲ ಅದರಲ್ಲೂ ಇವಾಗ ಮೊಬೈಲ್ ಫೋನ್ಸ್ ವಾಚಲ್ಲೇ ನಾವು ನೋಡ್ಕೊಬೋದು, ಆ ರೀತಿ ಆಗೋಗ್ತಾ ಇದೆ. ಸೊ ಈ ರೀತಿ ಆಗ್ತಾ ಇದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳಿಗೆ ಎಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅಂತಂದರೆ ಅವ್ರು ನೋಡಿದ್ದೆಲ್ಲ ನಿಜ ಏನೋ ಅನ್ನೋಷ್ಟು ನಂಬೋ ಅಷ್ಟು ಮಕ್ಕಳಿಗೆ ಎಫೆಕ್ಟ್ ಆಗ್ತಾ ಇದೆ. ಅವ್ರ ಬ್ರೈನ್ಸಿಗಾಗಿರ್ಬೋದು. ಇದು ಸತ್ಯ ಅಲ್ಲ ಸುಳ್ಳು ಅಂತ ಹೇಳಕ್ ಹೋದ್ರೂ ಮಕ್ಕಳು ನಂಬ್ತಾ ಇಲ್ಲ. ಈ ರೀತಿ ವಿಚಾರವಾಗಿ ನಾವು ನೋಡ್ತಾ ಹೋದ್ರೆ AI ಟೆಕ್ನಾಲಜಿ ಖಂಡಿತವಾಗ್ಲೂ ನಮಗೆ ಪಾಸಿಟಿವ್ ಆಗಲ್ಲ, ನೆಗೆಟಿವ್ ಆಗು ಕೂಡ ನಮಗೆ ಕಾಣಿಸ್ತಾ ಇದೆ. AI ಟೆಕ್ನಾಲಜಿ ನಮಗೆ ಉಪಯೋಗಕ್ಕಿಂತ ಹಾನಿಕರವಾಗಿ ಹೊರಪಡ್ತಾ ಇದೆ.